ಸೂಪರ್ವೈಸರ್ ಆಗಿ ಇವ್ರು ಕೆಲಸ ಮಾಡ್ತಾ ಇದ್ರು ಅಲ್ಲಿ. ಇವ್ರು ಹೇಳಿದ್ ಮತ್ತು ಅವ್ರ ಕೆಳಗಡೆ ಇರೋರು ಕೇಳ್ಬೇಕು. ಅದಕ್ಕೆ ಇವ್ರು ಹೇಳ್ದಾಗ ನೀವ್ಯಾರು ನಮ್ಮನ್ನ ಕೇಳೋದಿಕ್ಕೆ, ನೀವ್ಯಾರು ನಮ್ಮನ್ನ ಮಾತಾಡೋದಿಕ್ಕೆ, ಯಾರು ಏನು ಅಂತ ಈ ತರ ಜಗಳ ಮಾಡ್ಕೊಂಡಿರೋದು. ನಮ್ಗೆ ಮನೇಲಿ ಬಂದು ಹೇಳಿದ್ರು ನಮ್ಮಪ್ಪ. ಅದಕ್ಕೆ ಇವತ್ತು ಬಿಡು ನಾಳೆ ನೋಡೋಣ ಅನ್ಕೊಂಡಿದ್ವಿ. ಮತ್ತೆ ಅವರು ಶೋಭಾ, ಆಶಾ, ಮತ್ತೆ ಪ್ರಶಾಂತ್, ಮಂಜುಳಾ, ಜಯಶ್ರೀ ಇವರೆಲ್ಲ ಫೋನ್ ಮಾಡಿ ಹೆಂಗಂದ್ರೆ ಹೆಂಗ್ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಬೈದು ಅವಮಾನ ಮಾಡಿದ್ದಾರೆ. ಅದಕ್ಕೆ ಅವಮಾನಕ್ಕೆ ನಮ್ಮಪ್ಪ ತಡ್ಕೊಳಕ್ಕಾಗದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ತರ ಆಗಿದ್ದಾರೆ ನಮ್ಮಪ್ಪ. ನಮ್ಮಪ್ಪ ಸಾವಿಗೆ ಅವರೇ ಕಾರಣ. ನಮ್ಗೆ ನ್ಯಾಯ ಕೊಡಿಸ್ಬೇಕು ನೀವು ಎಲ್ಲರೂ ಸೇರಿ. ಲೀಲಾವತಿ ಅವ್ರ ಮಗಳು ನಾನು. ಫಸ್ಟ್ ವಾಚ್ಮ್ಯಾನ್ ಆಗಿ 1 ವರ್ಷ ಕೆಲಸ ಮಾಡಿದ್ರು. ಮತ್ತೆ ವಾಚ್ಮ್ಯಾನ್ ಇಂದ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ರು. ನಮ್ಮ ಹೆಸರು ಯಲ್ಲಪ್ಪ ಅಂತ. ನಮ್ಮ ದೊಡ್ಡಪ್ಪ ಮಗ ಅವರು ವಂಶೋದಯ ಹಾಸ್ಪಿಟಲ್ ಅಲ್ಲಿ ಸೀನಿಯರ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅರುಣನ್ ಅವರು ಕಿರುಕುಳದಿಂದ ಅಲ್ಲೇನೋ ಹೆಚ್ಚು ಕಡಿಮೆ ಆಗಿ ಸುಮ್ಮನೆ 2 ದಿವಸದಿಂದ ಡ್ಯೂಟಿಗೆ ಹೋಗ್ದೇನೆ ಸುಮ್ಮನೆ ಮೊನ್ನೊಂದು ಮನೆಯಲ್ಲಿದ್ರು. ಇದೇ ವಿಷಯಕ್ಕೆ ಅವ್ರು ಫೋನ್ ಮಾಡಿ ಮಾಲಾ, ಆಶಾ, ಶುಭಾ, ಜಯಶ್ರೀ ಮತ್ತೆ ಪ್ರಶಾಂತ್ ಇವರೆಲ್ಲ ಫೋನ್ ಮಾಡಿ ಹೆಂಗೆ ಅಂದ್ರೆ ಹಂಗೆ ಬೈದು ನೀನು ಬಾರ ಹಾಸ್ಪಿಟ್ಲ್ ಹತ್ರನೇ ನೀವು ಮುಗಿಸ್ಬಿಡ್ತೀವಿ ಅಂತ ಹೇಳೋದಕ್ಕೆ ಇವರು ಮೊನ್ನೊಂದು ನಾನು ಏನು ಮಾಡದೇ ಇರೋ ತಪ್ಪಿಗೆ ಇವರೆಲ್ಲ ಹಿಂಗೆಲ್ಲ ಮಾಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಮೊನ್ನೊಂದು ಇವ್ರು ಆತ್ಮಹತ್ಯೆ ಮಾಡ್ಕೊಂಡಿರೋದು. ಇವ್ರು ಸಾವು ಕಾರಣ. ಅವರ ಆಲ್ರೆಡಿ ಡೆತ್ ನೋಟಲ್ಲಿ ಬರೆದಿದ್ದಾರೆ, ಮೊಬೈಲಲ್ಲೂ ರೆಕಾರ್ಡ್ ಇದೆ. ಇವರೇ ಕಾರಣರಾಗಿರ್ತಾರೆ, ಬೇರೆ ಯಾರು ಕಾರಣ ಇಲ್ಲ. ಹೇಳ್ತಾ ಇದ್ದೀನಿ, ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್ ಅಷ್ಟೇ. ಸ್ವಲ್ಪ ನೋಡಿದ್ ಬಂದು ಇಲ್ಲಿ ಬೆಗ್ಲಿ ಬೆಂಜನಲ್ಲಿ ಕೋಲಾರ ತಾಲೂಕು, ಕೋಲಾರ ಡಿಸ್ಟ್ರಿಕ್ಟ್ ವಂಶೋದಯ ಹಾಸ್ಪಿಟಲ್ ಅಲ್ಲಿ 3 ವರ್ಷದಿಂದ ಕೆಲಸ. ಡಾಕ್ಟರ್ಗಳಿಗೆ ಅಲ್ಲಿ ಏನು ಇದಿಲ್ಲ ಸರ್. ಸೂಪರ್ವೈಸರ್ ಅರುಣನ್ ಅವರು ಇದಾರಲ್ಲ ಸರ್, ಅರುಣನ್ ಅವರು, ಆಶಾ ಮತ್ತೆ ಶುಭಾ ಇವರು ಮೊಬೈಲ್ ಅಲ್ಲಿ ರೆಕಾರ್ಡ್ ಇದೆ. ಮೊಬೈಲ್ ಸಮೇತ ನಾವು ಪೊಲೀಸರಿಗೆ ಒಪ್ಸಿದೀವಿ, ಅದರಲ್ಲಿ ಇದೆ ಸರ್ ರೆಕಾರ್ಡ್. ಸರ್ ಅವರೆಲ್ಲ ಏನ್ ಪೊಸಿಷನ್ ಅಲ್ಲಿ ಮಾತಾಡಿದಾರೆ, ಹೆಂಗ್ ಮಾತಾಡಿದಾರೆ, ಅವಾಚಿ ಶಬ್ದಗಳನ್ನ ಮಾತಾಡಿ ನೀವು ಬಾ ಹಾಸ್ಪಿಟ್ಲ್ ಹತ್ರ ಬಾ ನಾವು ನೋಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಅದಕ್ಕೆ ಅಂದ್ರೆ ಇದು ಮಾಡಿದ್ದಾರೆ ಸರ್ ಅವರು. ಅದರಿಂದಾನೇ ಇವ್ರು ಮೊನ್ನೊಂದು ಹಿಂಗೆಲ್ಲ ನಾ ಮಾಡಿದಾರೆ ತಪ್ಪಿಗೆಲ್ಲ ಕಾರಣ ಆಗಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಮೊನ್ನೊಂದು ಆತ್ಮಹತ್ಯೆ ಇವರಿಂದಾನೇ ಮಾಡ್ಕೊಂಡಿದ್ದಾರೆ ಸರ್. ಒಂದೂವರೆ ತಿಂಗಳಿಂದ ಕಿರುಕುಳ ಕೊಡ್ತಾ ಇದ್ದಾರೆ. ಲಾಸ್ಟ್ ಫೈನಲ್ ಜಾಸ್ತಿ ಆಗಿರೋದು ಮೊನ್ನೆನೆ, ಒಂದು 5 ದಿವಸ ಮುಂಚೆ ಅವತ್ತು ಬಂದು ಮನೇಲಿ ಹೇಳಿದ್ದಾರೆ. ನಾವೆಲ್ಲ ಕೋಲಾರ ಇರೋದು. ಮನೆ ಬಂದು ನಮ್ಮ ದೊಡ್ಡಪ್ಪನ ಮಗ ಬಂದು ನಮ್ಮ ಅತ್ತಿಗೆ ಹೇಳಿದಾಗ ಈ ತರ ನಾಳೆ ಮಾತಾಡೋಣ ಅನ್ನೋಷ್ಟೊತ್ತಿಗೆ ಅವತ್ತು ರಾತ್ರಿ ಫೋನ್ ಮಾಡಿ ಅವ್ರ ಮನಸ್ಸೇ ಹೆಚ್ಚು ಮಾತಾಡಿದ್ದಾರೆ ಸರ್. ಅದರಿಂದ ಬೇಜಾರು ಮಾಡ್ಕೊಂಡು ಅವರು ಕಿರುಕುಳ ಕೊಡೋದಕ್ಕೆ ಇವರು ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇವ್ರು ಹೇಳ್ದಂಗೆ ಕೆಲಸ ಮಾಡ್ಬೇಕು, ನೀನೇನು ಹೇಳ್ದಂಗೆ ಕೆಲಸ ಮಾಡೋದು ನಾವು ಅಂತ ಹೇಳ್ಬಿಟ್ಟು ಅವರು ಧಮಕಿ ಹಾಕಿದ್ದಾರೆ ಸರ್. ಇವ್ರ ಮೇಲೆ FIR ಎಲ್ಲ ಮಾಡಿಸಿದ್ವಿ ಸರ್. ಗ್ರಾಮಾಂತರ ಠಾಣೆಯಲ್ಲಿ FIR ಎಲ್ಲ ಮಾಡಿಸಿದ್ವಿ.